ಅಪಮಾನ ಮಾಡಿದರೆ ನಮಗೆ ಇನ್ನೆಂತಹ ದುರಂತ ಸಂಭವಿಸುತ್ತೆ ಅನ್ನೋ ಚಿಂತನೆ ಮಾಡಬೇಕು ಅಂದಾಗ ಆ ಭಾಗ್ಯ ಹೇಳ್ತಿದೆ. ಅಂದರೆ ಈ ಯಾವ ನಾರಾಯಣ ವರ್ಮವನ್ನು ಧಾರಣ ಮಾಡಿ ಧನ್ಯನಾದ ಕೌಶಿಕ ಬ್ರಾಹ್ಮಣನ ಆಸ್ತಿ ಅದನ್ನೆಲ್ಲ ಮಾಡಲಿಕ್ಕೆ ಈ ಗತಿ ಆಯಿತು ಅಂದಾಗ ಮಹಿಮೆ ಹೇಳ್ತಾ ಇದ್ದಾರೆ. ಇಂತಹ ನಾರಾಯಣ ವರ್ಮವನ್ನು ನಿನಗೆ ಉಪದೇಶ ಮಾಡ್ತೇನೆ ಮಗವನ ಅಂತ ಹೇಳ್ತಾ ಅವಾರಕಿರಿಯರ ಮಾತನ್ನು ತಿಳ್ಕೊಂಡು ಅವನು ಸರಸ್ವತಿ ನದಿಯಲ್ಲಿ ಆ ಅಸ್ಥಿಯನ್ನು ವಿಸರ್ಜನೆ ಮಾಡಿದ ಮೇಲೆ ಆ ಮಹಾನುಭಾವರಾದ ಚಿತ್ರರಥ ಗಂಧರ್ವರಿಗೆ ಕ್ಷೇಮವಾಗಿದೆ. ಆದ್ದರಿಂದ ಇಂದ್ರದೇವ ನಿನಗೂ ಮಂಗಳವಾಗುತ್ತೆ. ಏತಾಂ ವಿದ್ಯಾಂ ಹೇಳೋದು ಏದಂ ಶೃಣಯಾತ್ಕಾಲೆ ಯೋ ಧಾರಯತಿ ಜಾಗೃತಃ ತಂ ನಮಸ್ತಂತೆ ಭೂತಾನಿ ವಿಚತೆ ಸರ್ವತೋ ಉಭಯಾತ್. ಏತಾಂ ವಿದ್ಯಾಂ ಹೇಳೋದು ವಿಶ್ವರೂಪಾತ್ ಚಿತ್ರಕೃತೋ ತ್ರೈಲೋಕ್ಯ ಲಕ್ಷ್ಮೀ ಭುಜೆ ನಿರ್ಜಿತ್ಯ ಹೃದಯಸ್ವರಾನ್. ದೈತ್ಯರನ್ನು ಸಂಹಾರ ಮಾಡಿ ಮತ್ತೆ ತ್ರೈಲೋಕ್ಯಾಧಿಪತ್ಯವನ್ನು ಶ್ರೀ ಇಂದ್ರದೇವರು ಈ ನಾರಾಯಣವರ್ಮ ಉದಯ ಅನುಷ್ಠಾನದಿಂದ ಪಡೆದಿದ್ದಾರೆ ಎಂಬುದಾಗಿ ನಾರಾಯಣವರ್ಮ ವಿಚಾರವನ್ನು ಅಲ್ಲಿ ವರ್ಣನೆ ಮಾಡಿದವರಾಗಿ ಮುಂದೆ ಮಹಾನುಭಾವರು ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅದಾದ ಮೇಲೆ ಈ ಸಮಯದಲ್ಲಿ ಏನಾಗಿದೆ, ಮಧ್ಯದಲ್ಲಿ ಪೌರೋಹಿತ್ಯ ಮಾಡ್ತಾ ಇರ್ತಕ್ಕಂತಹ ವಿಶ್ವರೂಪಾಚಾರ್ಯರು ದೇವತಾ ಪಕ್ಷಪಾತಿಗಳಾಗಿರಬೇಕಿತ್ತು. ತ್ವಷ್ಟ ಅನ್ನತಕ್ಕಂತಹ ಸೂರ್ಯನ ಮಗ. ಇದೇನಾಗಿದೆ, ದೇವತೆಗಳಿಗೆ ಹರಿಸಿಕೊಡೋ ಕಾಲಕ್ಕೆ ದೈತ್ಯರಿಗೂ ಹರಿಸಿಕೊಡ್ತಾ ಇದ್ದಾರೆ. ದೈತ್ಯರು ಬಲಿಷ್ಠರಾಗ್ತಾ ಇದ್ದಾರೆ. ದೇವತೆಗಳ ಜೊತೆಗಿಂತ ಮೊದಲೇ ಬಲಿಷ್ಠರವರು ಈ ತಗೊಂಡು ಈ ದೇವತೆಗಳಿಗಿಂತ ಬಲಿಷ್ಠರಾಗ್ತಾ ಇದ್ದಾರೆ. ಇಂದ್ರದೇವರಿಗೆ ಸಂಶಯ ಬಂತು, ಏನೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ. ಮೇಲೆ ಜೋರಾಗಿ ದೇವತೆಗಳಿಗೆ ಸೂರ್ಯಾಯ ಸ್ವಾಹ, ಇಂದ್ರಾಯ ಸ್ವಾಹ, ಎಲ್ಲ ಪ್ರಜಾಪತಿ ಸ್ವಾಹ ಅಂತ ಹೇಳ್ತಾ ಇದ್ದಾರೆ. ಒಳಗೆ ತಮ್ಮ ಸೋದರ ಒಂದು ರಚನಾ ಎಂಬತಕ್ಕಂತಹದ್ದು, ತ್ವಷ್ಟ ಎಂಬತಕ್ಕಂತಹ ಅವರ ಹೆಂಡತಿ ಅಂದರೆ ಇವಳಮ್ಮ ರಚನಾ ಅಂತ ದೈತ್ಯರ ದೈತ್ಯರ ತಂಗಿಯಾಗಿದ್ದಾಳೆ. ಸೋದರ ಮಾವ ಆಗಬೇಕು ದೈತ್ಯರೆಲ್ಲ. ಆ ವಾತ್ಸಲ್ಯದಿಂದ ಏನು ಮಾಡ್ತಿದ್ದಾರೆ, ಮುಂಚೆ ಸ್ವಾಹ ಇತ್ಯಾದಿ ದೈತ್ಯರೆಲ್ಲ ಕೊಡ್ತಾ ಇದ್ದಾರೆ. ಒಳಗೆ ಹರಿಸನ್ನು ಕೊಡ್ತಾ ಇದ್ದಾರೆ. ಗೊತ್ತಾಗಲಿಲ್ಲ. ಗೊತ್ತಾಯ್ತು ವೆಂಕಟದೇವರಿಗೆ ವಜ್ರಾಯುಧ ತಗೊಂಡು ಕುತ್ತಿಗೆ ಕತ್ತರಿಸ್ಬಿಟ್ರು. ಬ್ರಹ್ಮಹತ್ಯೆ ಬಂತು. ಕೋಪ ಬಂತು ತ್ವಷ್ಟನಿಗೆ. ಅಲ್ಲ, ನನ್ನ ಮಗನ ಕೊಂಡ್ಬಿಟ್ಯಾ ಇಂದ್ರ, ನಿನ್ನನ್ನು ಕೊಡ್ತಕ್ಕಂಥ ಮಗನ ಪಡಿತೇನೆ ಅಂತ ಹೇಳಿ ಆ ಬ್ರಹ್ಮಹತ್ಯೆ ಪರಿಹಾರ ಆಗಬೇಕಲ್ಲ, ಅದಕ್ಕಾಗಿ 4 ವಿಭಾಗ ಮಾಡಿಬಿಟ್ಟಿದ್ದಾರೆ ಮಹಾನುಭಾವರು. 4 ವಿಭಾಗ ಮಾಡಿದ ಮೇಲೆ ಅದು ಭೂಮಿ, ಮರ ಮತ್ತು ನೀರು ಮತ್ತು ಹೆಣ್ಣು ಮಕ್ಕಳಲ್ಲಿ ಅದನ್ನು ಒಪ್ಪಿಸಿಬಿಟ್ಟಿದ್ದಾರೆ. ಆ ಬ್ರಹ್ಮಹತ್ಯೆ ಪರಿಹಾರ ಆಯಿತು. ಆದಮೇಲೆ ಈ ಕೋಪ ಬಂತು ತ್ವಷ್ಟನಿಗೆ, ನನ್ನ ಮಗನನ್ನು ಕೊಂದುಬಿಟ್ಟಿದ್ದಾನಲ್ಲ, ಉಪಕಾರ ಮಾಡಿಸಿಕೊಂಡು ಮಗನನ್ನು ಕೊಂದುಬಿಟ್ಟಿದ್ದಾನೆ ಇಂದ್ರನನ್ನು ಕೊಲ್ಲತಕ್ಕಂತಹ ಮಗನನ್ನು ಪಡಿತೇನೆ ಅಂತ ಹೇಳಿ ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞ, ಪೂಜಾ ಮತ್ತು ಜಪ, ಭೋಜನ, ಸ್ನಾನಾದಿಗಳ ಸಮಯದಲ್ಲಿ ಕೋಪಿಸ್ಕೋಬಾರ್ದಂತೆ. ಕೋಪ ಬಂದರೆ ಅದು ಮೇಲಿಗೆ ಅಂತ, ಅದು ಎಡವಟ್ಟಾಗುತ್ತೆ ಅಂತ ಅರ್ಥ. ಯಜ್ಞ ಮಾಡ್ತಾ ಇದ್ದಾಗ ಯಾವಾಗ ಇಂದ್ರನನ್ನು ಕೊಲ್ಲತಕ್ಕಂತಹ ಮಗ ಬೇಕು ಅಂತ ಮನಸ್ಸಿನಲ್ಲಿ ಅಪೇಕ್ಷೆ, ಅದಕ್ಕೆ ಇಂದ್ರ ಶತ್ರುರ್ವರ್ಧಸ್ವ ಅಂತ ಕರಿಬೇಕಾಗಿತ್ತು. ಆ ಇಂದ್ರ ಅಂತ ಕಿವಿ ಬಾಯಲ್ಲಿ ಬಂತಲ್ಲ, ಮಗನನ್ನು ಕೊಂದ ಇಂದ್ರ ಅಂದಾಗ ಇಂದ್ರ ಅಂತ ಕೋಪ ಬಂತು. ಅದು ಅನುಸ್ವಾರ ಆಯಿತು. ಸಮಾಸವೇ ವ್ಯತ್ಯಾಸ ಆಗೋಯಿತು. ಅದಕ್ಕೆ ಒಂದು ಪದ, ಒಂದು ಅಕ್ಷರ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅನುದಾತ್ತ ಉದಾತ್ತ ಸ್ವರಿತ ಆ ವ್ಯತ್ಯಾಸವೇ ಆಗೋಯ್ತು. ಸಮಾಸವೇ ವ್ಯತ್ಯಾಸ ಆಗೋಯ್ತು. ಇಂದ್ರನನ್ನ ಕೊಡ್ತಕ್ಕಂಥ ಮಗ ಬೇಕು ಅಂತ ಹೇಳಿದ್ರು, ಇಂದ್ರನಿಂದ ಕೊಡಿಸ್ತಕ್ಕಂಥ ಮಗನೇ ಬಾ ಅಂತ ಬರೆದ್ಬಿಟ್ರು. ಅಷ್ಟೇ. ಯಜ್ಞ ಮಾಡೋ ಕಾಲಕ್ಕೆ ಶಾಂತವಾಗಿರಬೇಕು. ಆ ಕಡೆ ಈ ಕಡೆ ನೋಡಬಾರ್ದು, ಇನ್ನೊಂದು ಕೇಳಿಸ್ಕೋಬಾರ್ದು. ವಿಶೇಷವಾಗಿ ಯಜಮಾನ ಹೆಣ್ಣಸ್ತಿ ಅಂತ, ಯಜಮಾನ ಹೆಣ್ಣಸ್ತಿ, ಯಜಮಾನನೇ ಕೊಂದುಬಿಡುತ್ತೆ ಏನೋ ಅಪಸ್ವರ ಆದರೆ. ಆದ್ದರಿಂದ ಈ ರೀತಿ ಆದಾಗ ಯಜ್ಞಕುಂಡದಿಂದ ಲೋಕವಿಚಿತ್ರವಾದ ರೂಪ ಬಂದುಬಿಡ್ತು. ವೃತ್ರಾಸುರ ಬೆಳೀತಾರೆ, ಭೂಮಿ ಆಕಾಶ ಬೆಳೆದ್ಬಿಟ್ರು. ಹೆಜ್ಜೆ ಇಟ್ಟರೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. 14 ಲೋಕವನ್ನು ನೆಕ್ತಾ ಇದ್ದಾರೆ ನಾಲಿಗೆಯಲ್ಲಿ. ಅಂತಹ ಉಗ್ರ ರೂಪ ಬಂತು. ಇಡೀ ಬ್ರಹ್ಮಾಂಡವನ್ನು ಆವರಿಸಿಬಿಟ್ಟಿದೆ ಆ ರೂಪ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇಂದ್ರಾದಿ ದೇವತೆಗಳು ಸಂಕಟಪಟ್ಟರು. ಬ್ರಹ್ಮಾದಿ ದೇವತೆಗಳ ಹತ್ರ ಹೋಗಿದ್ದಾರೆ. ಆ ಸಮಯದಲ್ಲಿ ಮಹಾನುಭಾವರು ಶ್ರೀಹರಿ ಹತ್ರ ಹೋಗಿ ಅವನು ಉಪಾಯವನ್ನು ಹೇಳ್ತಾನೆ ಅಂತ ಪರಮಾತ್ಮ ಹತ್ರ ಕಳಿಸಿದ್ದಾನೆ. ಪರಮಾತ್ಮ ಅಂದ, ಈ ಆಪತ್ತು ಪರಿಹಾರಕ್ಕೆ ಇವು ದಧೀತಿ ಋಷಿಗಳ ಹತ್ರ ಹೋಗಿ ಅವರ ಬೆನ್ನಿನ ಮೂಳೆಯನ್ನು ಸ್ವೀಕಾರ ಮಾಡಿರಿ. ಅವರೆಂಥ ಭಾಗವತರು ಅಂದರೆ ಇದೇ ನಾರಾಯಣ ವರ್ಮವನ್ನು
ಅಸ್ಥಿಗತ ಮಾಡಿಕೊಂಡಿದ್ದಾರೆ ಮಹಾನುಭಾವರು ಈ ಕೌಶಿಕ ಬ್ರಾಹ್ಮಣನಂತೆ. ಆ ದಧೀತಿ ಋಷಿಗಳ ಅಸ್ಥಿಯನ್ನು ತಂದು ವಜ್ರಾಯುಧಕ್ಕೆ ಸೇರಿಸಿಕೊಂಡು ನೀನು ಯುದ್ಧ ಮಾಡು, ನಾನು ಸನ್ನಿಹಿತನಾಗುತ್ತೇನೆ, ಆಗ ಇಂದ್ರ ವೃತ್ರವನ್ನು ಸಂಹಾರ ಮಾಡಬಹುದು, ನಿನ್ನೆ ವಜ್ರಾಯುಧ ಕೆಲಸ ಮಾಡಲ್ಲ. ಯಾಕೆಂದರೆ ಆಯುಧಾನಾಂ ವಜ್ರಂ ಅಂತ ಹೇಳಿದರೂ ಕೂಡ ಅದಕ್ಕಿಂತ ವಿಶಿಷ್ಟವಾದ ಬ್ರಾಹ್ಮಣ ನಾರಾಯಣ ವರ್ಗದ ಒಂದು ಶಕ್ತಿ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಯದ್ಯಪಿ ವಿಭೂತಿ ರೂಪದಲ್ಲಿ ಹೇಳ್ತಾ ಇದ್ದಾನೆ ಗೀತಾದಲ್ಲಿ ಆಯುಧಾನಾಂ ವಜ್ರಂ ಅಂತ, ವಜ್ರಾಯುಧದಲ್ಲಿ ನಾನಿದ್ದೇನೆ ಅಂತ, ಸ್ಕಂದ ಸೇನಾನಿ ನಾಮ ಸ್ಕಂದ ಪ್ರಹ್ಲಾದಾಚಾರ್ಯದೇತ್ಯಾನಂ ಅಂತ ಹೇಳ್ಕೊಂಡು ಬಂದಿದ್ದಾನೆ. ವಿಭೂತಿ ರೂಪ ಎಲ್ಲೆಲ್ಲಿದೆ ಅಂತ. ಅಷ್ಟಿದ್ರೂ ಕೂಡ ಅದಕ್ಕಿಂತ ವಿಶಿಷ್ಟವಾದ ಶಕ್ತಿ ದಧೀತಿ ಋಷಿಗಳು ಬ್ರಾಹ್ಮಣರ ಆ ನಾರಾಯಣ ವರ್ಣದಿಂದ ಪವಿತ್ರವಾದ ದೇಹದ ಅಸ್ಥಿಯಲ್ಲಿ ಇದೆ. ಅದನ್ನು ಕೇಳ್ರಿ, ಯಾರು ಕೊಡ್ತಾರೆ? ಪ್ರಾಣಗಳಿಂದ ಯಾರು ಕೊಡ್ತಾರೆ? ಅದರಿಂದ ಕೇಳಿದ್ರೆ ಕೊಡ್ಬೋದು. ಆದರೆ ಪಾಪ ಬ್ರಾಹ್ಮಣ ಅಸ್ಥಿ ಕೊಡಬೇಕು, ಮೂಳೆ ಕೊಡಬೇಕು ಅಂದರೆ ಪ್ರಾಣ ಕೊಡಬೇಕಲ್ಲ. ಅಂತಹ ಒಂದು ಪರಿಸ್ಥಿತಿ ಬಂದಾಗ ಇಂದ್ರದೇವರು ಒಂದು ನಮಸ್ಕಾರ ಮಾಡಿ ದಧೀತಿ ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಭಗವದ್ ಆಜ್ಞೆ ಆಗಿದೆ, ತಮ್ಮನ್ನು ಕೇಳಬಾರದು, ಆದರೂ ಆಜ್ಞಾನುಸಾರ ಕೇಳ್ತಾ ಇದ್ದೀವಿ, ಈ ರೀತಿ ತಾವು ಅನುಗ್ರಹ ಮಾಡಬೇಕು ಅಂದಾಗ ಅವರು ಕಣ್ಣಲ್ಲಿ ಆಂಧ್ರ ಭಾಷೆ ಬಂದಂತೆ. ಆಂಧ್ರ ಭಾಷೆ ಬಂದಿದ್ದೇನಾಯಿತು? ದೇವತೆಗಳಿಗೂ ಮೋಹ ಆಗ್ತಾರೆ ಪರಮಾತ್ಮ ಮುಖಿಯಂತೆ ಸೂರ್ಯ ಇಂದ್ರಾದಿ ದೇವತೆಗಳಿಗೆ ಪಕ್ಕದಲ್ಲಿದ್ದವರಿಗೆಲ್ಲ ಅಯ್ಯೋ ನಾನು ಇವರು ಪ್ರಾಣ ಕೇಳಿದ್ದಕ್ಕೆ ದುಃಖಪಡ್ತಿದ್ದಾರೇನೋ ಅಂತ ಒಂದು ಸಂಶಯ ಬಂದರೆ ಆ ಸಂಶಯಕ್ಕೆ ಅವಕಾಶ ಇಲ್ಲ. ಅನಂತಾಂತ ಕೋಟಿ ಜೀವರಾಶಿಗಳಿದ್ದಾಗ ಎಲ್ಲ ಜೀವರಾಶಿಗಳನ್ನು ಬಿಟ್ಟು ಪರಮಾತ್ಮನ ಅವನ ದೃಷ್ಟಿ ನನ್ನ ದೇಹದ ಮೇಲೆ ಬಿತ್ತಲ್ಲ, ನಾನು ಇದಕ್ಕಿಂತ ಏನು ಸಾಧನೆ ಮಾಡಬೇಕಾಗಿದೆ, ನಾನೇ ಧನ್ಯ ಅಂತೇಳಿ ಸಂತೋಷದಿಂದ ಆನಂದ ಬಾಷ್ಪ ಹಾಕೊಂಡು ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದ್ದಾರೆ. ಆ ಮೂಳೆಯನ್ನು ತಗೊಂಡು ಬಂದು ವಜ್ರಾಯುಧಕ್ಕೆ ಸೇರಿಸಿಕೊಂಡು ಅದನ್ನು ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಯುದ್ಧ ಮಾಡ್ತಾ ಇದ್ದಾರೆ. ಏನು 14 ಲೋಕ 1 ವರ್ಷ ಹೊರಟೋಗಿದ್ದಾರೆ, ನುಂಗ್ಬಿಟ್ಟಿದ್ದಾರೆ. ವೃತ್ರ 1 ವರ್ಷ ನುಂಗ್ತಾ ಇದ್ದಾರೆ, ಓಡಾಡ್ತಿದ್ದಾರೆ ಒಳಗಡೆ. ವೃತ್ರಾಸನ ದೇಹದಲ್ಲಿ ಇಂದ್ರದೇವರು ಐರಾವತ ಸಮೇತ ಓಡಾಡ್ತಿದ್ದಾರೆ. ಬ್ರಹ್ಮದೇವರು ಮುಂದೆ ಸಮಾಧಾನಗೊಳಿಸಿ ಆಚೆ ಕರ್ಕೊಂಡು ಬಂದು ಕೊನೆಗೆ ಈ ವಿಚಾರವನ್ನು ಹೇಳಿದಾಗ ಯುದ್ಧಕ್ಕೆ ನಿಂತಿದ್ದಾರೆ. ಯುದ್ಧಕ್ಕೆ ನಿಂತಾಗ ಯಾರು ಸಾಧ್ಯ? ಆ ರೂಪದ ಮುಂದೆ ಒಂದೇಟು ಹೊಡೆದ ತಕ್ಷಣವೇ ಪಾಪ ಐರಾವತ ನೆಲಕ್ಕೆ ಕೆಳಬಿದ್ದೋಯ್ತು ಮೂರ್ಛಿತವಾಗಿ. ಇಂದ್ರದೇವರು ತಮ್ಮ ಅಮೃತಾಸ್ತ್ರವನ್ನು ಸವರಿಸಿ ತಲೆ ಮೇಲೆ ಶಕ್ತಿ ಕೊಟ್ಟು ಎದ್ದು ಯುದ್ಧಕ್ಕೆ ಹೋಗಿದ್ದಾರೆ. ಮತ್ತೊಂದು ಹೊಡೆತ ಹೊಡೆದ್ರು, ಪಾಪ ಅವರ ಕಪಾಳಕ್ಕೆ ಹೊರಟು ಬಿದ್ದ ತಕ್ಷಣವೇ ಗದ ಸಮೇತ ಗದ ಕೆಳಗೆ ಬಿದ್ದೋಯ್ತು. ಅವರ ವಜ್ರಾಯುಧ ಎತ್ಕೊಳ್ಳೋಕ್ಕೆ ನಾಚಿಕೋತಾ ಇದ್ದಾರೆ. ವೃತ್ರಾಸುರ ಎದುರು ನಿಂತಿದ್ದಾನೆ, ಹೇಳ್ತಾ ಇದ್ದಾನೆ, ಇಂದ್ರ ನಾಚಿಕೋಬೇಡ, ವಿಷಮ ಪರಿಸ್ಥಿತಿ, ನಿನಗೆ ಗೆಲುವು, ನಿನ್ನಿಂದ ಗೆಲುವಲ್ಲ, ನಿನ್ನ ವಜ್ರಾಯುಧದಿಂದ ಗೆಲುವಲ್ಲ, ಸಾಕ್ಷಾತ್ ಪರಮಾತ್ಮ ಅಲ್ಲಿ ಬಂದಿದ್ದಾನೆ, ದಧೀತಿ ಋಷಿಗಳ ಅಸ್ಥಿ ಅಲ್ಲಿದೆ, ನನಗೆ ಗೊತ್ತು, ನೀನು ಪ್ರಯೋಗ ಮಾಡು, ನಾನು ದೇಹ ತ್ಯಾಗ ಮಾಡ್ತೀನಿ, ಬೇಗ ಮಾಡು, ನೀ ಕೇಳ್ತು ಅಂತ ನಾನು ಗೊತ್ತಿದ್ದಾರೆ. ಅಂದರೆ ಇನ್ನೆಂತಹ ಭಾಗವತರು ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಪರಮಾತ್ಮನ ಭಕ್ತಿ ಬಿಟ್ಟಿಲ್ಲ. ಅಂತಹ ಯಥಾರ್ಥ ಜ್ಞಾನವನ್ನು ಅಂತಿದ್ದಾಗ ಸುರೇಶ ಕಸ್ಮಾನ್ ವಿತ್ರಂ ಪುನಸ್ಥಿತೇವ ಮಾಸಂ ಶ್ರೇಷ್ಠ ಭಗದೇವ ವಿತ್ರಂ ಸ್ಯಾನಿಷ್ಕರಂ ಕೃಪಾರ್ಥೇವ ಯಾಂಚ ತೇನೇವ ಶತ್ರು ದೇಹ ವಿಷ್ಣು ಯಥೋ ವಿಜಯ ಶ್ರೀಗುಣಾಸ್ತದ. ಎಲ್ಲಿ ಭಗವಂತನ ಪರಮಾನುಗ್ರಹ ಇದೆ ಅಲ್ಲಿ ವಿಜಯ ಇದ್ದೇ ಇದೆ, ನಿನಗೆ ವಿಜಯ. ಆದ್ದರಿಂದ ಈ ಪ್ರಯೋಗ ಮಾಡುವಂಥ ಪಾಪ ಹೇಳ್ತಿದ್ದಾರೆ. ಆಗ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಅಹಂ ಹರೇತ ಪಾದೇಕ ಮೂಲ ದಾಸೋ ಲೋಕಾಸ್ಮಿ ಭೂಯ ಮನಸ್ಮರೇತ ಆತ್ಮಕದೇವ ಗುಣವನ್ನು ಗೃಹೀತ ವಾಕ್ಯವನ್ನು ಕೌತುಕಾಯ. ಸ್ವಾಮಿ, ನನಗೆ ನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ಸಾಧಿಪತ್ಯಂ. ನನಗೆ ಸ್ವರ್ಗ ಬೇಡ, ರಸಾಧಿಪತ್ಯ ಬೇಡ, ಸತ್ಯಲೋಕಾಧಿಪತ್ಯ ಬೇಡ, ಮೋಕ್ಷವೂ ಬೇಡ ಕೃಷ್ಣ, ನಿನ್ನ ಪಾದಾರವಿಂದ ಸ್ಮರಣೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಯುದ್ಧ ಎದುರುಗಡೆ ಯುದ್ಧಕ್ಕೆ ನಿಂತ ಇಂದ್ರದೇವರ ಎದುರಿಗೆ ಸ್ತೋತ್ರ ಮಾಡ್ತಿದ್ದಾರೆ. ಅಜಾತ ಪಕ್ಷಾಯ ಮಾತರಂಕರಾಗ ತನ್ಯತಾ ವತ್ಸರತರಾಹ ಶ್ರುತಾರ್ಥಾಹ ಪ್ರಿಯಂ ಪ್ರಿಯೇವ ದ್ಯುಷಿತಂ ವಿಷಣ್ಣಂ ಅನುರವಿಂದಾಕ್ಷ ದೃಶ್ಯತೆ ತಾಂ. ನಿನ್ನ ಪಾದಾರವಿಂದ ದರ್ಶನ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಕೃಷ್ಣ. ಅಜಾತ ಪಕ್ಷಾಯ ಮಾತರಂಕರಾಹ, ರೆಕ್ಕೆ ಬರೆದಿರ್ತಕ್ಕಂತಹ ಪಕ್ಷಿಗಳು ಅಮ್ಮ ಕೊಡೋ ಆಹಾರಕ್ಕಾಗಿ ಕಾಯ್ತಾ ಇರುತ್ತೋ ಆ ಕಾಯ್ತಾ ಇದ್ದೀನೋ ಕೃಷ್ಣ, ನಿನ್ನನ್ನು ದರ್ಶನ ಮಾಡಬೇಕು ಅಂತ. 30 ಶ್ಲೋಕ ಜನೇಶು ಸಖ್ಯಂ, ನನಗೆ ನಿನ್ನ ಪಾದಾರವಿಂದ ಧ್ಯಾನ ಮಾಡ್ತಕ್ಕಂತಹ ಪರಮ ಭಾಗವತೋತ್ತಮರ ವಿಷಯದಲ್ಲಿ ಸಖ್ಯ ಕೊಡು. ಈ ಸಂಸಾರ ಚಕ್ರದಲ್ಲಿ ಸಂಕಟ ಪಡ್ತಕ್ಕಂತಹ ಸಜ್ಜನರನ್ನು ನೋಡಿ ದುಃಖ ಆಗ್ತಾ ಇದೆ, ಅವ್ರನ್ನ ಉದ್ಧಾರ ಮಾಡು ಕೃಷ್ಣ. ಮಾಯಾತ್ಮ, ನಿನ್ನ ಮಾಯಾ ಮೋಹಿತರಾದ ಈ ಜೀವರಾಶಿಗಳನ್ನು ಉದ್ಧಾರ ಮಾಡಿ ನನಗೆ ಸದ್ಗತಿಯನ್ನು ಕೊಡು ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿದ್ರು ಇಂದ್ರದೇವರು ವಜ್ರಾಯುಧವನ್ನು ಪ್ರಯೋಗ ಮಾಡಿದ್ರು, ಭುಜಗಳೆಲ್ಲ ಕತ್ತರಿಸ್ತು, ಆದರೂ ಅವರಿಗೆ ಇನ್ನೂ ಹೋಗಿಲ್ಲ, ಶಕ್ತಿ ಹೋಗಿಲ್ಲ. ಕೊನೆಗೆ
ಇಂದ್ರದೇವರು ಹೇಳ್ತಾರೆ, ಏನು ಭಗವದ್ಭಕ್ತಿ ನಿನಗೆ, ಇಂತಹ ಭಗವದ್ಭಕ್ತಿ ಈ ವಿಷಮ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ, ಏನು ದೇವರ ಅನುಗ್ರಹ ನಿನಗೆ? ಹೌದಾನ ಸಿದ್ಧೋಸಿ ಶ್ರೀಂದ್ರೋವಾಚ ಹೌದಾನ ಸಿದ್ಧೋಸಿ ಸ್ಥಿತಿ ಮೃತಿ ಭಕ್ತ ಸರ್ವಾತ್ಮನಾತ್ಮಾನು ಸುರಂ ಜಗದೀಶ್ವರಂ ಯಸ್ಯ ಭಕ್ತಿರ್ ಭಗವತಿ ಹರೋ ಶ್ರೇಯಸೇಶ್ವರೇ ವಿಕ್ರೀಡಿತೋ ಅಮೃತಾಂಬೋದು ಕಿಂ ಶುದ್ರೈ ಕಾಸಕೋದಕೈ. ಅಮೃತ ಸಮುದ್ರದಲ್ಲಿ ವಿಹಾರ ಮಾಡ್ತಾ ಇದ್ದೀಯಲ್ಲಪ್ಪ ನೀನು, ಭಗವಂತನ ಈ ಲೀಲಾಮೃತ ಸಮುದ್ರದಲ್ಲಿ ವಿಹಾರ ಮಾಡ್ತಕ್ಕಂಥವರಿಗೆ ಇದೆಲ್ಲ ಯಾವುದಕ್ಕೂ ಪರಿಣಾಮ ಮಾಡೋದಿಲ್ಲ ಅಂತ ಮಹಾನುಭಾವರು ಇಂದ್ರದೇವರು ಶ್ಲಾಘನೆ ಮಾಡ್ತಾ ಇದ್ದಾರೆ. ಕೊನೆಗೆ ಪ್ರಯೋಗ ಮಾಡಿದ ಮೇಲೆ ಅವರ ಶಿರಸ್ಸು ಕೆಳಗೆ ಬಿದ್ದಿದೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ. ಇಂದ್ರದೇವರನ್ನ ವೃತ್ರ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ವೃತ್ರಾಸುರನ್ನು ಸಂಹಾರ ಮಾಡಿದ ಮಹಾಭಾಗವತೋತ್ತಮರು ಅಂತ. ಆ ಸಮಯದಲ್ಲಿ ಮಹಾನುಭಾವರು ಅಶ್ವಮೇಧ ಯಜ್ಞವನ್ನು ಮಾಡಿ ಯಾವ ಇದಕ್ಕೆ ಬ್ರಹ್ಮಹತ್ಯವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಇದು ಮಹಾನುಭಾವರ ಈ ವಿಶ್ವರೂಪಾಚಾರ್ಯರು ವೃತ್ರಾಸುರ ವಧ ವಿಚಿತ್ರವಾದ ವಿಚಾರವನ್ನು ಕೇಳಿದ ಮೇಲೆ ರಾಜರಿಗೆ ಸಂಶಯ ಬಂತು. ಅಲ್ಲ ಸ್ವಾಮಿ, ಎಷ್ಟೇ ಸಾಧನ ಮಾಡಿದ್ರು ಕೂಡ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರೋದಿಲ್ಲ, ಭಕ್ತಿ ಬರೋದಿಲ್ಲ. ಅಂತಹ ವೃತ್ರನಿಗೆ, ಇಂತಹ ದುಷ್ಟನಾದ ರಾಕ್ಷಸ ಯೋನಿಯಲ್ಲಿ ಬಂದಂತಹ ಅಸುರ ಯೋನಿಯಲ್ಲಿ ಬಂದಂತಹವರಿಗೆ ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ಭಗವದ್ಭಕ್ತಿ ಅಷ್ಟು ಶುದ್ಧವಾಗಿ ಇರಲಿಕ್ಕೆ ಕಾರಣ ಏನಂದಾಗ ಶ್ರೀ ಶುಕಾಚಾರ್ಯರು ಹೇಳ್ತಾರೆ, ಅಪ್ಪ ಅವನು ಸಾಮಾನ್ಯನಲ್ಲ, ಶ್ರೀಹರಿಯ ಪರಮಾನಂದನಾದ ಭಗವದ್ಭಕ್ತ ಚಿತ್ರಕೇತು ಮಹಾರಾಜ. ಅವನಿಗೆ ಪಾರ್ವತಿ ಶಾಪದಿಂದ ಈ ಒಂದು ರಾಕ್ಷಸ ಯೋನಿ ಬಂದಿದೆ ಅಂದಾಗ ಅವ್ರ ಮಹಿಮೆಯನ್ನು ಹೇಳಬೇಕು ಅಂದರೆ ಅದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಚಿತ್ರಕೇತು ಮಹಾರಾಜರಿಗೆ 1 ಕೋಟಿ ಜನ ಹೆಂಡತಿಯರು, 1 ಕೋಟಿ, ಒಬ್ಬರಲ್ಲ ಇಬ್ಬರಲ್ಲ. ಅಂತಹ ಮಹಾಭಾಗವತೋತ್ತಮರಿಗೆ ಸಂತಾನ ಇಲ್ಲ. ಬಹಳ ಪ್ರಯತ್ನ ಪಟ್ಟರು, ಯಾವ ಸೇವೆ ಮಾಡಿದ್ರು ಕೂಡ ಸಿಗಲಿಲ್ಲ. ಕೊನೆಗೆ ಆಂಗಿರ ಋಷಿಗಳು ಬಂದಾಗ ಅವರ ಮನೆಗೆ ಬಂದಿದ್ದಾರೆ. ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ಅನುಗ್ರಹ ಮಾಡಲೇಬೇಕು, ತಾವು ಬಂದಿದ್ದೀರಿ ಅಂದಾಗ, ಇಲ್ಲಪ್ಪ ನಿನಗೆ ಪ್ರಾಪ್ತಿ ಇಲ್ಲ, ದುಃಖ ಪಡಬೇಡ, ದೇವ್ರ ಸ್ಮರಣೆ ಮಾಡ್ಕೊಂಡು ಸಾಧನೆ ಮಾಡ್ಕೊ ಅಂತಂದರೆ ನಿಮ್ಮಂಥವ್ರ ದರ್ಶನ ಆದಮೇಲೆ ಆತ್ಮದೇವ ಬ್ರಾಹ್ಮಣನ ಕೇಳಿದಂತೆ ಅನುಗ್ರಹ ಮಾಡಬೇಕು ಅಂದಾಗ ಸುಖ ಯುಕ್ತವಾದ ಸುಖ ದುಃಖವನ್ನು ಉಂಟು ಮಾಡ್ತಕ್ಕಂತಹ ಸಂತಾನವನ್ನು ಕೊಡ್ತೇನೆ ಅಂತ ಆಶೀರ್ವಾದ ಮಾಡಿ ಹೊರಟುಬಿಟ್ಟಿದ್ದಾರೆ. 1 ವರ್ಷ ಆಗಿದೆ. ಅಷ್ಟರಲ್ಲಿ ಒಂದು ಗರ್ಭಿಣಿ ಅಂತ ಗೊತ್ತಾಯಿತು. ಹೆಂಡತಿ ಪಟ್ಟದ ರಾಣಿಗೆ ಒಂದು ಫಲವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಸಕ್ತರಾದ ಮಹಾನುಭಾವರು ಚಿತ್ರಕೇತು ಮಹಾರಾಜರು ಪಟ್ಟದ ರಾಣಿಯ ಆರೈಕೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಮಿಕ್ಕ ಎಲ್ಲ ಹೆಂಡತಿಯರಿಗೂ ಮಾತ್ಸರ್ಯ ಅನ್ನೋದು ಪ್ರಾಪ್ತವಾಯಿತು. ಕೂಸು ಹುಟ್ಟಿತು. ಹುಟ್ಟಿ 1 ವರ್ಷದ ಹುಟ್ಟಿದ ಬಗ್ಗೆ ಸಿದ್ಧ ಆಗಿದೆ. ಅರಮನೆಯಲ್ಲಿ ಎಲ್ಲ ಸಿದ್ಧ ಮಾಡಿದ್ದಾಗ ಇವರಿಗೆಲ್ಲ ಸೌದಿಯರಿಗೆಲ್ಲ ಒಂದು ಅನಿಸ್ತು, ಈ ಕೂಸು ಇಷ್ಟಿದ್ದಾಗಲೇ ನಮ್ಮನ್ನು ಇಷ್ಟು ಅವಗಣನೆ ಮಾಡಿದ್ದಾನೆ ರಾಜ, ಇನ್ನು ಚೆನ್ನಾಗಿ ಬೆಳೀತಾ ಹೋಗ್ಬಿಟ್ರೆ ಇವನಿಂದ ನಮಗೆ ಈ ಕೂಸಿನಿಂದ ನಮಗೆ ಇಂಥ ದುಃಖ ಬಂದಿದೆ, ಈ ಕೂಸನ್ನೇ ಮುಗಿಸ್ಬಿಟ್ಟು ಸಹಾಯಕ ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ಯಶಪ್ರಾಶನ ಮಾಡಿಸಿ ಕೂಸನ್ನು ಕೊಂದು ಬಿಟ್ಟಿದ್ದಾರೆ. ರಾಜ ಕರ್ಕೊಂಡು ಬರಬೇಕು ಉತ್ಸವಕ್ಕೆ ಅಂತ ನೋಡಿದ್ರೆ ಪಾಪ ಕೂಸು ಮೃತವಾಗಿದೆ. ಇಷ್ಟು ಉತ್ಸವಕ್ಕೆ ಸಿದ್ಧವಾದ ಅರಮನೆಯಲ್ಲಿ ಎಲ್ಲ ಸ್ಮಶಾನ ಮೌನ ಸಂಕಟ ಬರ್ತಾ ಇದ್ದಾರೆ. ಆಗ ಮಹಾನುಭಾವರು ಆಂಗಿರ ಮತ್ತು ನಾರದರು ದಯಮಾಡಿಸಿದ್ದಾರೆ. ಬಂದಾಗ ನಮ್ಮನ್ನು ಮಗುವನ್ನು ಉದ್ಧಾರ ಮಾಡಬೇಕು, ಬದುಕಿಸಬೇಕು, ನೀವೇ ಅನುಗ್ರಹ ಮಾಡಿದ್ದು ಅಂದಾಗ ಪ್ರಾಪ್ತಿ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆಗ ಜೀವಾತ್ಮನನ್ನೇ ಕರೆಸಿ ಕೇಳ್ತಾ ಇದ್ದಾರೆ. ಕೂಸಿಗೆ ಯಾವ ಕೂಸಿನ ದೇಹ ಇತ್ತಲ್ಲ, ಕೂಸಿನ ಇದರಲ್ಲೇ ದೇಹದಲ್ಲೇ ಆ ಜೀವನನ್ನು ಕರೆಸಿ, ನೋಡಪ್ಪ ಇಷ್ಟು ರಾಜ್ಯ ಇದೆ, ಇಷ್ಟು ಪ್ರೀತಿಯಿಂದ ಸಾಕಬೇಕು ಅಂತ ನೋಡ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಸೇವಕರಿದ್ದಾರೆ, ಕೋಟಿ ದ್ರವ್ಯ ಇದೆ, ಎಲ್ಲ ಸುಖ ಅನುಭವಿಸು, ಬಂದು ಇಲ್ಲೇ ಬೆಳೆಯಿಂದಾಗ ಆ ಜೀವ ಆತ್ಮ ಹೇಳ್ತಾ ಇದೆ, ಕೂಸಲ್ಲಿ ಇರ್ತಕ್ಕಂಥ ಜೀವಾತ್ಮ, ಯಾವ ಜನ್ಮದಲ್ಲಿ ತಂದೆ ತಾಯಿ ಸ್ವಾಮಿ ನೀವಂತಹ ಜ್ಞಾನಿಗಳಿಗೆ ಮಾತು ಹೇಳ್ಬೋದಾ ಅಂತ ಕೇಳ್ತಿದ್ದಾರೆ ನಾರದರಿಗೇನೆ. ಆ ಕೂಸು ಆ ಜೀವ ಹೇಳ್ತಾ ಇದೆ, ಕಸ್ಮಿನ್ ಜನ್ಮನಿ ಮೇ ಬ್ರಹ್ಮನ್ ಕಸ್ಮಿನ್ ಜನ್ಮನ್ ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಈ ಜನ್ಮದಲ್ಲಿ ತಂದೆ ತಾಯಿಗಳು, ಮುಂದಿನ ಜನ್ಮ ಶತ್ರುಗಳಾಗ್ತಾರೆ, ಇನ್ನೆಲ್ಲ ಹೋಗ್ತೀವಿ, ಯಾರಿಗ್ಯಾರು ಸಂಬಂಧ ಸ್ವಾಮಿ, ಬಿಟ್ಟು ಸಾಕು ಅಂತ ಕಾಯ್ತಾ ಇದ್ದೆ, ತಾವೇ ಆ ಮಾತನ್ನು ಉಪದೇಶ ಮಾಡ್ತೀರಿ. ಯಾವ ಸಂಬಂಧ ಕುದಯೋ ಭೌತಿಕೋನಾತ್ಮ ಕೃತಾತ್ಮ ಪ್ರವೃತ್ತ ಕಸ್ಯಗೆ ಪುತ್ರಾದ್ಯ ಮೋಹ ಏವ ಈ ಕಾರಣ. ಎಲ್ಲೋ ಬಂದೆ ಹೋದೆ ಎಂಬುದಾಯ್ತು, ಬಿಟ್ಟು ಸಾಕು ಅಂತ ಬಂದಿದ್ದು ನಾನು, ಮತ್ತೆ ಅಲ್ಲಿ ಹೋಗಿ ಸಿಕ್ಕಾಕು ಅಂತ ಹೇಳ್ತಿದ್ದಾರೆ ಸ್ವಾಮಿ. ಇದೆಲ್ಲ ಬಂಧಕ.
ಇದೆಲ್ಲ ಮೋಕ್ಷ ಸಾಧನವ ಅಂತ ಕೇಳ್ತು ಕೂಸು. ರಾಜ ಅದೇ ಕೇಳ್ತಾ ಇದ್ದ, ಅಪ್ಪ ಅಯ್ಯೋ ಇದಕ್ಕಿರೋ ಜ್ಞಾನ ನನಗಿಲ್ವಲ್ಲ, ಎಷ್ಟು ವರ್ಷ ಆಯಿತು ಅಂತ ಸಂಕಟ ಪಟ್ಟರು. ವ್ಯರ್ಥವಾಯ್ತಲ್ಲ ಜನ್ಮ ಅಂತ ನಾರದರಿಗೆ ನಮಸ್ಕಾರ ಮಾಡಿ ಸ್ವಾಮಿ ಅನುಗ್ರಹ ಮಾಡಿದ್ದಾಗ ಅಲ್ಲಿ ಸಂಕರ್ಷಣ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಧನ್ಯನಾಗು ನೀನು ಅಂತ ಕಳಿಸಿದಾಗ ಪಾತಾಳ ಲೋಕಕ್ಕೆ ಹೋಗಿ ಶೇಷದೇವರ ಅಂತರ್ಯಾಮಿ ಭಾರತೀಶ್ವರ ಅಂತರ್ಯಾಮಿ ಸಂಕರ್ಷಣವನ್ನು ಸ್ತೋತ್ರ ಮಾಡಿ ಪ್ರಸನ್ನೀಕರಿಸಿಕೊಂಡು ಅವರು ಅಲ್ಲಿ ಧನ್ಯರಾಗಿಬಿಟ್ರು ಅಂತ ಆ ವಿಚಾರ ಹೇಳಿದಾಗ ಆ ವಿದ್ಯಾಧರ ಪದವಿಯನ್ನು ಪಡೆದು ಬರ್ತಾ ಇದ್ದಾರೆ ಶೇಷದೇವರ ಅನುಗ್ರಹದಿಂದ. ಬರೋ ಕಾಲಕ್ಕೆ ವಿಮಾನದಲ್ಲಿ ಹೋಗೋ ಕಾಲಕ್ಕೆ ಕೈಲಾಸ ಪರ್ವತದಲ್ಲಿ ಮಹಾದೇವರು ಪಾರ್ವತಿ ದೇವಿ ದೇವರ ಋಷಿಗಳ ಜೊತೆಗಳ ಮಧ್ಯದಲ್ಲಿ ಕೂತಿದ್ದಾರೆ. ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಪಾರ್ವತಿ ದೇವಿನ. ಸುಮ್ಮನೆ ಹೋಗೋದು ಬೇಡ, ಇವರು ಬರ್ತಿರೋದು ಶೇಷದೇವರ ಅನುಗ್ರಹ ಸಂಪಾದನೆ ಮಾಡಿ ಬಂದಾಗ ಅಪಹಾಸ್ಯ ಮಾಡಿ ಸಾಮಾನ್ಯ ಜನಗಳೇ ಈ ರೀತಿ ಹೆಂಡತಿಯನ್ನು ಸಭಾದಲ್ಲಿ ಕೂರಿಸ್ಕೊಳ್ಳೋದಿಲ್ಲ, ಏಕಾಂತದಲ್ಲಿ ಕೂರಿಸ್ಕೊಳ್ತಾರೆ. ಈ ರುದ್ರದೇವರು ನೋಡಿದ್ರೆ ತೊಳೆಮೇಲೆ ಕೂರಿಸ್ಕೊಂಡು ಈ ರೀತಿಯಾಗಿ ವಿಲಕ್ಷಣವಾದ ಕಾರ್ಯ ಮಾಡ್ತಿದ್ದಾರೆ. ಲೋಕಪಾಲಕ ಅಂತ ಬೇರೆ ಹೆಸರು ಅಂದಾಗ ಪಾರ್ವತಿ ದೇವಿ ನೋಡಿದ್ಲು, ಇವನಿಗೆ ಏನು ಸಂಬಂಧ? ನಾವೇನು ಲೋಕಪಾಲಕರ? ಇವನೇನು ಲೋಕಪಾಲಕನ? ನಮ್ಮನ್ನು ನಿಷೇಧ ಮಾಡಲಿಕ್ಕೆ, ನಮ್ಮನ್ನು ಇವನು ಅವಮಾನ ಮಾಡ್ತಿದ್ದಾನಲ್ಲ, ಶಾಪ ಕೊಡ್ತೀನಿ ಅಂತಂದ್ರು. ಶಾಪ ಕೊಟ್ಟೇ ಬಿಟ್ಲು. ಹೋಗು ಆಸುರಿಯವನೆಯಲ್ಲಿ ಹೊಟ್ಟು ಅಂತ. ಮೇಲೆ ಹೋಗ್ತಿದ್ದರು, ತಿರ್ಗಾ ಕೆಳಗಿಳಿದು ಬಂದರು, ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಪಾರ್ವತಿ ದೇವಿಗೆ, ಅಮ್ಮ ನಿನ್ನ ಶಾಪವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ಆದರೆ ನೀನು ಬುದ್ಧಿಭಿಮಾನಿ ದೇವತಾ ಪಾರ್ವತಿ, ಬುದ್ಧಿ ಕಿತ್ಕೋಬೇಡ. ಯಾವ ಬುದ್ಧಿ? ಪರಮಾತ್ಮನಿರ್ತಕ್ಕಂಥ ಬುದ್ಧಿ ಕಿತ್ಕೋಬೇಡ, ಜಿಲ್ಲೆಯಲ್ಲಿ ಅನುಗ್ರಹ ಮಾಡಿದಾಗ ಅಂತಹ ವಿಷಮ ಪರಿಸ್ಥಿತಿಯಲ್ಲೂ ಹರಿಸ್ಮರಣ ಬಂದು ಹರಿಗುತ್ತಿರುವುದಕ್ಕೆ ಕಾರಣಪ್ಪ ಪರೀಕ್ಷಿತ ರಾಜ. ಈ ರೀತಿಯಾಗಿ ಆ ಮಹಾನುಭಾವರು ಧನ್ಯರಾಗಿದ್ದಾರೆ. ಇದು ಈ ಶಸ್ತ್ರಸ್ಕಂದದಲ್ಲಿ ಬರತಕ್ಕಂಥ ವಿಶಿಷ್ಟವಾದ ವಿಚಾರಗಳು ಸಂಗ್ರಹವಾಗಿ ಬೇಗ ಬೇಗ ಮುಗಿಸ್ತಾ ಇದ್ದೇನೆ. ಇದಾದ ಮೇಲೆ ಮುಂದೆ ಪುಂಸವನ ಇತ್ಯಾದಿಗಳನ್ನೆಲ್ಲ ಮಹಾನುಭಾವರು ವರ್ಣನ ಮಾಡಿದ ಮೇಲೆ ಶತ್ರುಸ್ಕಂದದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನು ಈ ನರಕ ಸ್ವರ್ಗ ಇದೆಲ್ಲ ಆಯಿತು, ಪರಮಾತ್ಮ ಸಮ ಅಂತ ಹೇಳ್ತೀವಿ. ಸಮ ಅಂದ ಮೇಲೆ ಎಲ್ಲರೂ ಸಮ ಇರಬೇಕು. ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನವಧೀತ. ಇಂದ್ರದೇವರಿಗೋಸ್ಕರ ಈ ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ಯಾಕೆ ಉಪಾಯ ಸೂಚಿಸ್ಕೊಟ್ಟ ಇಂದ್ರದೇವರಿಗೆ? ಸಮ ಅಂದಮೇಲೆ ಎಲ್ಲರೂ ಬಿಟ್ಕೊಡ್ಬೇಕಿತ್ತಲ್ಲ, ಅವ್ರವ್ರ ಕರ್ಮಾನುಸಾರ ಆಗುತ್ತೆ ಅಂತ ಅಂದಾಗ ಪರಮಾತ್ಮ ಸಮಾನೇ, ಯಾವ ದೇವತೆಗಳಿಂದಲೂ ಪ್ರಯೋಜನ ಇಲ್ಲ. ಕರ್ಮಾಪೇಕ್ಷೆಯ ಫಲದಾತೃತ್ವಾದ ತಸ್ಯ ವೈಷಮ್ಯ ನಿರ್ಗಣ್ಯ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡುವುದರಿಂದ ಭಗವಂತ ಯಾರಲ್ಲೂ ವೈಷಮ್ಯ ಮಾಡೋದಿಲ್ಲ, ಪಕ್ಷಪಾತ ಮಾಡೋದಿಲ್ಲ. ದೇವತೆಗಳ ಲಕ್ಷಣ ಹೀಗೆ, ದೇವತೆಗಳಿಗೆ ಏನು ಕೊಡಬೇಕು ಕೊಡ್ತಾನೆ, ಯಾರ್ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಹಾಗೆ ಕೊಡ್ತಾರೆ. ಅವರವರ ಉಪಾಸನೆಗೆ ತಮ್ಮ ಯಥಾಯಥ ಉಪಾಸತೆ ತಥೈವ ಭವತಿ ಎಂಬುದಾಗಿ ಹೇಳಿ ಇಲ್ಲಿ ವಿಕೀರ ಪೇಷಸ್ಕೃತ ವೃದ್ಧ ಕುಡ್ಡಿ ಅಂತ ಸ್ಮರಣ. ದೇವರನ್ನ ನಾವು ಯಾವ ರೀತಿ ಉಪಾಸನೆ ಮಾಡ್ತೀವೋ ಆ ರೀತಿ ಅನುಗ್ರಹ ಮಾಡ್ತಾನೆ. ಅದಕ್ಕೊಂದು ಹುಳುವಿನ ವಿಚಾರವನ್ನು ಹೇಳ್ತಿದ್ದಾರೆ. ಹುಳ ಹೇಗಿರ್ತದೆ ಅಂತಂದರೆ, ಒಂದು ಕೀಟ ತೊಗೊಂಡು ಬಂದು ತನ್ನ ಆಹಾರಕ್ಕಾಗಿ ಒಂದು ಕೀಟವನ್ನು ಇನ್ನೊಂದು ಹುಳುವನ್ನು ತಂದು ತನ್ನ ಗೂಡನ್ನು ಇಟ್ಕೊಂಡಿರುತ್ತೆ. ಅದೇನಾಗುತ್ತೆ, ಸಾಯಿಸಲ್ಲ, ಅದಕ್ಕೆ ಆಹಾರ ಕೊಡ್ತಾ ಬೆಳೆಸುತ್ತೆ. ತಾನು ಮತ್ತೆ ಆಹಾರ ಬೇಕಲ್ಲ, ಅದಕ್ಕೆ ಬದುಕಿರ್ಬೇಕಲ್ಲ ಅಲ್ಲಿ ತನಕ. ಈ ಹಾವಾಡ್ಸೋನು ಒಂದು ಇಲಿ ಸಾಕ್ಬಿಟ್ಟು ಅದಕ್ಕೆ ಹಾಲು ಹಾಕಿ ಈ ಒಂದು ಮೊಟ್ಟೆ ಇಟ್ಬಿಟ್ಟು ಮಾಡ್ತಿರ್ತಾನಲ್ಲ ಹಾವಿಗೆ, ತನ್ನ ಉದ್ದೇಶ ಏನು? ಆ ಇಲಿ ಬದುಕಬೇಕು ಅಂತ ಅಲ್ಲ, ಈ ಹಾವಿಗೋಸ್ಕರ ಬದುಕಬೇಕು ಅಂತ ಅದಕ್ಕೂ ಆಹಾರ ಆಗ್ತಾನೆ. ಆ ರೀತಿ ಆ ಒಂದು ಹುಳು ಏನು ಮಾಡುತ್ತೆ, ತೊಗೊಂಡು ಬಂದು ತನ್ನ ಆಹಾರಕ್ಕಾಗಿ ಮತ್ತೊಂದು ಕೀಟವನ್ನು ತಂದು ಬೆಳೆಸ್ತಾ ಇರುತ್ತೆ ಗೂಡಲ್ಲಿ. ಅದಕ್ಕೇನಾಗುತ್ತೆ, ಭಯ ಇದೆ. ಭಯ ಇದ್ರೂ ಕೂಡ ಪಾಪ ಆಹಾರ ಕೊಡ್ತೀವಿ ಅಂತ ಪ್ರೇಮ ಅದರ ಜೊತೆ ಬೆಳ್ಕೊಂಡು ಅದರಲ್ಲೇ ಮನಸ್ಸು ಹೋಗಿ ಕೊನೆಗೆ ಅದು ಹಾರ್ಕೊಂಡು ಹೊರಟೋಗುತ್ತೆ. ಅದೇ ರೂಪವನ್ನು ತಾಳಿ ಹಾರ್ಕೊಂಡು ಹೋಗುತ್ತೆ. ಇದನ್ನು ನೋಡ್ಬೋದು. ಈ ಕಂಬಳಿ ಹುಳ ಇದೆಯಲ್ಲ, ಅದು ಕಂಬಳಿ ಹುಳ ಬರುತ್ತೆ, ಮತ್ತೆ ಗೂಡು ಕಟ್ಟಿ ಚಿಟ್ಟೆಯಾಗಿ ಹಾರ್ಕೊಂಡು ಹೊರಟೋಗುತ್ತೆ. ಈ ರೀತಿಯಾಗಿ ಮತ್ತೊಂದು ಇದೇ ದೇವರ ವ್ಯಾಪಾರ ಅನ್ನೋದು. ಆ ಒಂದು ಸಂದರ್ಭ ಒಂದು ಹುಳು ಆಗ ಕೆಲಸ ಮಾಡೋ ಕಾಲಕ್ಕೆ ಒಂದು ಹುಳುವಿಗೆ ತಾನು ಉಪಕಾರ ಮಾಡಿದ ವ್ಯಕ್ತಿ ನನ್ನನ್ನು ಬಂಧಿಸಿದ್ರೂ ಕೂಡ ಅದರ ಪ್ರೀತಿ ಬೆಳೆದು ಹಾಗೆ ಆ ಒಂದು ರೂಪವನ್ನು ಪಡೆಯುತ್ತೋ ಅದೇ ಆಗಲ್ಲ. ಬಹಳ ಎಚ್ಚರಿಕೆಯನ್ನು ಕೇಳಬೇಕು. ಐಕ್ಯವಾದ ಎಂದು ಹೇಳ್ತಾರೆ, ಅದೇ ಆಗೋದಿಲ್ಲ. ಆ ರೂಪವನ್ನು ಸ್ವೀಕಾರ ಅಂದರೆ ಸಾರೂಪ್ಯ ಮೋಕ್ಷವನ್ನು ಪರಮಾತ್ಮ ಕೊಡ್ತಾನೆ. ಪರಮಾತ್ಮನನ್ನೇ ಯಾರು ಚಿಂತನೆ ಮಾಡ್ತಾ ಇರ್ತಾರೋ ಸಾರೂಪ್ಯ ಮೋಕ್ಷವನ್ನು ಕೊಡ್ತಾರೆ. ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ 4 ವಿಧವಾದ ಮೋಕ್ಷವನ್ನು. ಆ ರೀತಿಯಿಂದಾಗ ಇದಕ್ಕೆ ಒಂದು ಉದಾಹರಣೆ ಇದೆ. ಈ ವಿಚಾರದಲ್ಲಿ ಪ್ರಾಣಿಯ ಪಕ್ಷಿಯ ಒಂದು ಕೀಟದ ವಿಚಾರದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಏನೂ ಇಲ್ಲ, ಇದು ಹಿಂದೆ ನಾರದರು ಧರ್ಮರಾಜರು ಒಂದು ಸಂವಾದವನ್ನು ನಿನಗೆ ಹೇಳ್ತೇನಪ್ಪ ಪರೀಕ್ಷಿತ ರಾಜ ಅಂದಾಗ, ರಾಜಸೂಯ ಯಾಗದಲ್ಲಿ
ಮಹಾನುಭಾವರಾದ ದೇವತೆಗಳೆಲ್ಲ ಕೂತಿದ್ದಾರೆ, ಪಾಂಡವರೆಲ್ಲ ಕೂತಿದ್ದಾರೆ. ಆ ಸಮಯದಲ್ಲಿ ಶಿಶುಪಾಲ ಏನು ಮಾಡ್ತಾ ಇದ್ದಾನೆ, ಪರಮಾತ್ಮನನ್ನು ಬಹಳವಾಗಿ ನಿಂದನ ಮಾಡಿದ್ದಾನೆ. ನಿಂದನ ಮಾಡಿದರೂ ಕೂಡ ಪರಮಾತ್ಮ ಚಕ್ರದಿಂದ ಅವನು ಸಂಹಾರ ಮಾಡಿದಾಗ ಅವನ ಜೀವ ಅಂದರೆ ತೇಜಸ್ಸು ಬಂದು ಪರಮಾತ್ಮನ ಉದರವನ್ನು ಪ್ರವೇಶ ಮಾಡಿತು. ಮಾಡುತ್ತಿದ್ದು ದ್ವೇಷ. ದ್ವೇಷಿಗೆ ಏನಾಯಿತು, ದ್ವೇಷಿಗೆ ವೇದ ದ್ವೇಷ ಮಾಡಿದ್ದಕ್ಕೆ ದ್ವಿಜಯ ತಮಸಿ ಬಾಧಿತ. ಅಲ್ಲಿ ದೇವತೆ ಋಷಿಗಳೆಲ್ಲ ಹುಂಕಾರದಿಂದ ವೇದವನ್ನು ತಮಸ್ಸಿಗೊಳಿಸಿಬಿಟ್ರು. ಆದರೆ ಇಲ್ಲಿ ಪರಮಾತ್ಮನನ್ನು ನಿಂದನೆ ಮಾಡಿದ ಶಿಶುಪಾಲ ಅವನ ಜೀವ ಒಂದು ಪರಮಾತ್ಮನ ಉದರವನ್ನು ಸೇರ್ತಲ್ಲ. ಹೇಗೆ ಅಂತಂದರೆ ಅವನಿಗೆ ವಸ್ತುತಃ ಅವನು ಭಕ್ತನೇ ಆಗಿದ್ದಾನೆ. ಅಸುರಿ ಸಂಬಂಧದಿಂದ, ದೈತ್ಯ ಸಂಬಂಧದಿಂದ ಪರಮಾತ್ಮನನ್ನು ನಿಂದನೆ ಮಾಡಿದ ಹೊರತು ಅವನು ನಿಜವಾಗ್ಲೂ ಭಕ್ತನೇ ಆಗಿದ್ದರಿಂದ ಒಳಗೆ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಇದ್ದಂತಹ ಜಯ ಎಂಬತಕ್ಕಂಥ ಜೀವ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡಿದೆ ಅಂತ ಹೇಳಿದಾಗ ಅಲ್ಲಿ ಮಹಾನುಭಾವರು ಶ್ರೀ ಧರ್ಮರಾಜರು ಕೇಳ್ತಾರೆ, ಇಂತಹ ಅದ್ಭುತವಾದ ವಿಚಾರ ಇದು, ಇಂತಹ ವಿಶಿಷ್ಟವಾದ ಕಾರ್ಯವನ್ನು ನಾನು ನೋಡೇ ಇಲ್ವಲ್ಲ. ದ್ವೇಷ ಮಾಡಿದವರಿಗೂ ಪರಮಾತ್ಮ ಮೋಕ್ಷ ಕೊಡ್ತಾನೆ ಅಂತಂದರೆ ಅದನ್ನೇ ಭಾಗವತ ಹೇಳ್ತದೆ. ಗೋಪ್ಯ ಕಾವಾಧ್ಯಾತ್ಮ ಸಹ ದ್ವೇಷಾರ್ಥಿ ಜ್ಞಾನೇವರ್ಪಾಹ. ಅಂದರೆ ವಿಶೇಷವಾದ ಅರ್ಥ ಏನಂತಂದರೆ, ದ್ವೇಷ ಮಾಡಿದವರಿಗೆ ಮೋಕ್ಷ ಕೊಡ್ತಾನೆ ಅಂದರೆ ನಾವು ಪೂಜೆ ಯಾಕೆ ಮಾಡಬೇಕು? ಕಂಸಾನಿಗೆ ಪರಮಾತ್ಮ ಮೋಕ್ಷ ಕೊಟ್ಟ, ಪೂತರಿಗೆ ಮೋಕ್ಷ ಕೊಟ್ಟ, ಶಿಶುಪಾಲ ದತ್ತಮುಕ್ತ ಮೋಕ್ಷ ಕೊಟ್ಟ ಅಂದಮೇಲೆ ಪೂಜೆ ಯಾಕೆ ಮಾಡಬೇಕು ಅಂತಾರೆ. ಅದಕ್ಕೆ ಶ್ರೀ ವಾದರಾಜ ಸ್ವಾಮಿ ಹೇಳ್ತಾರೆ, ಅಷ್ಟೆಲ್ಲ ಹೇಳಿದವರಿಗೆ ಮಿಕ್ನಾದವ್ರ ಹೆಸರು ಯಾಕೆ ಹೇಳಲಿಲ್ಲ ಶ್ರೀ ಶುಕಾಚಾರ್ಯರು ಅಂತ ಕೇಳ್ತಾರೆ. ಎಲ್ಲರ ಹೆಸರು ಹೇಳಿದ ಮೇಲೆ ಮಿಕ್ನಾದವ್ರ ಹೆಸರು ಹೇಳಬೇಕಿತ್ತಲ್ಲ. ಶಕಡಾಸುರ, ತೃಣಾವರ್ತ, ಬಕಾಸುರ ಇತ್ಯ ಮಹಾಪಾಪಿಗಳೆಲ್ಲ ಬಂದ್ರಲ್ಲ ಮುಂದೆ, ಜರಾಸಂಧಾನಿಗಳಿಗೆಲ್ಲ ಮೋಕ್ಷ ಆಯಿತು ಅಂತ ಹೇಳಿ ಹೇಳಿಲ್ಲ ಅಂದರೆ ಅಲ್ಲಿ ಜೀವದ್ವಯ ಆವೇಶ. ಎಲ್ಲಿ ಜೀವದ್ವಯಾವೇಶ ಇರ್ತದೋ ಅವರು ಪಿಶಾಚಿ ಹೇಳಿದ ಮನುಷ್ಯ, ಸತ್ಪುರುಷನಿಗೆ ಪಿಶಾಚಿ ಹೇಳಿದರೆ ಹಾಗೆ ಪಿಶಾಚಿ ಕೆಲಸದಿಂದ ಆ ಜೀವ ಕೆಲಸ ಮಾಡ್ತಿದ್ದಾನೆ ಹೊರತು ತಾನು ಸ್ವತಃ ಸತ್ಪುರುಷನಾಗಿದ್ದಾನೆ. ಆ ರೀತಿಯಾಗಿ ದೈತ್ಯಾವೇಶದಿಂದ ಆ ಕೆಲಸ ಮಾಡಿದ್ದೇ ಹೊರತು ಸ್ವತಃ ವಿಷ್ಣುಭಕ್ತನಾಗಿದ್ದಾನೆ. ನಿಮ್ಮ ಸೋದರ ಒಂದು ಮಕ್ಕಳು ಅವರು ಸೋದರತೆಯ ಮಕ್ಕಳೇ ಹೊರತು ಬೇರೆ ಯಾರು ಇಲ್ಲ. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು ಮತ್ತು ರಾವಣ ಕುಂಭಕರ್ಣ, ಮುಂದೆ ಶಿಶುಪಾಲದಂತ ವಕಲರಾಗಿ ನಿಮ್ಮಲ್ಲಿ ಅವತಾರ ಮಾಡಿದ್ದಾರೆ, ಬೇರೆ ಯಾರೂ ಅಲ್ಲ ಅಂತ ಹೇಳಿದಾಗ ಅದಕ್ಕೆಲ್ಲ ಅನೇಕ ಕಾರಣಗಳನ್ನು ಹೇಳಿ ಶಾಪ ಬಂದಿದ್ದು ವಿಚಾರವನ್ನೆಲ್ಲ ವರ್ಣನೆ ಮಾಡಿದ್ರು. ಭಾಗವತೋತ್ತಮರಾದ ಮಕ್ಕಳಂತೆ ಬಂದಿದ್ದಾರೆ. ಪಂಚಷಡ್ಢ ಭಾವ ಪೂರ್ವೇಶಾಂತಿ ಪೂರ್ವಜಾಹ, ಅವರನ್ನು ಮಕ್ಕಳು ಅಂತ ತೊಳೆದು ಬಿಟ್ಟಿದ್ದಾರೆ. ಕೋಪ ಬಂದಾಗ ಆ ಶಾಪ ಕೊಟ್ಟರು. ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಕಶ್ಯಪ ದಿತಿಯಲ್ಲಿ ಅವತಾರ ಮಾಡಿದ್ದಾರೆ. ಅವರ ಮಕ್ಕಳೇ ಪ್ರಹ್ಲಾದರಾಜರು, ಅವರನ್ನು ಮಹಾ ದ್ವೇಷ ಮಾಡಿದ್ದಾನೆ ಹಿರಣ್ಯಕಶಿಪು ಅಂದಾಗ ಆ ಮಹಿಮೆಯನ್ನು ವರ್ಣನೆ ಮಾಡಬೇಕು ಅಂದಾಗ ತನ್ನ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ, ವರಾಹರೂಪಿ ಪರಮಾತ್ಮ. ಇದು ಮೊದಲು ಆದಿ ಹಿರಣ್ಯಾಕ್ಷನ ತೃತೀಯ ಸ್ಕಂದದಲ್ಲಿ ಕೇಳಿದ್ದಾಯಿತು. ಈಗ ದ್ವಿತೀಯ ಕಶ್ಯಪರಲ್ಲಿ ಅವತಾರ ಮಾಡಿದ ಹಿರಣ್ಯಾಕ್ಷನನ್ನು ಅವನ ಆದಿ ಹಿರಣ್ಯಾಕ್ಷನ ಆವೇಶ ಅಷ್ಟೇ. ವಿಜಯನಲ್ಲಿ ಈ ಕೆಲಸ ಆಗಿದೆ. ಅದನ್ನು ಪರಮಾತ್ಮ ಕಿವಿಯ ಬುಡಕ್ಕೆ ಹೊಡೆದು ಒಂದು ಸಂಹಾರ ಮಾಡಿಬಿಟ್ಟಿದ್ದಾನೆ ಇವನನ್ನು. ಆ ಕೋಪಕ್ಕೆ ಏನು ಮಾಡ್ತಿದ್ದಾನೆ, ನನ್ನ ತಮ್ಮನನ್ನು ಕೊಂದ ಈ ಹರಿಯನ್ನು ಕೊಲ್ಲುತ್ತೇನೆ ಅಂತ ದ್ವೇಷ ಮಾಡಿದ. ಅಂತಹ ತನ್ನ ತಮ್ಮನನ್ನು ಕೊಂದ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದಕ್ಕೆ ಪ್ರಹ್ಲಾದನಲ್ಲಿ ದ್ವೇಷ ಮಾಡಿದ ಅಂತಾದ ಆ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ದಿತಿ ಬಹಳ ಸಂಕಟ ಪಡ್ತಾ ಇದ್ದಾಳೆ. ಹಿರಣ್ಯಾಕ್ಷನ ಉದರದಿಂದ ಅನೇಕ ಸಮಾಧಾನವನ್ನು ಮಾಡ್ತಾನೆ. ದ್ವೈತ ಸಿದ್ಧಾಂತವನ್ನೆಲ್ಲ ಹೇಳ್ತಾ ಇದ್ದಾನೆ. ದೈತ್ಯನಲ್ಲಿ ಯಾಕೆ ದ್ವೈತ ಸಿದ್ಧಾಂತ ಬಂತು? ನಾನೇ ಇಲ್ಲ ಅಂತ ಹೇಳ್ತಕ್ಕಂತಹ ದೈತ್ಯನಿಗೆ ದ್ವೈತ ಸಿದ್ಧಾಂತ ಅಮ್ಮನಿಗೆ ಬಂದು ಹೇಳ್ತಾ ಇದ್ದಾನೆ, ಅಮ್ಮ ಆತಂಕ ಪಡಬೇಡ, ಜೀವಾತ್ಮ ದೇಹಕ್ಕೂ ಬುದ್ಧಿ ಇಟ್ಕೋಬೇಡ, ದೇಹವೇ ಬೇರೆ ಆತ್ಮವೇ ಬೇರೆ, ಹಾಗಾಗಿ ದೇಹ ಹೋಯಿತು ಅಂತ ದುಃಖ ಪಡಬೇಡ, ಜೀವ ನಿತ್ಯ, ಅವನಿಗೆ ಮರಣ ಇಲ್ಲ, ಯಾಕೆ ಆತಂಕ ಪಡ್ತಿ ಅಂತ ನಾನಾ ಉಪದೇಶ ಮಾಡಿ ಪ್ರಸಾದ ಪ್ರತಿಲತ ತರೋಪಿತರ ಜಲಾಯವ ಅಂತ ನೀರಿನಲ್ಲಿ ಬಿದ್ದಂತಹ ಮರದ ನೆರಳು ನೀರು ಅಲ್ಲಾಡ್ತು, ಮರ ಅಲ್ಲಾಡದಂತೆ ಆಗ್ತಾ ಇದೆ. ನಿಜವಾಗಿ ನೋಡಿದ್ರೆ ಮರ ಅಲ್ಲೇ ನಿಂತಿದೆ. ಹಾಗೆ ಭ್ರಮೆಯಾಗಿ ಓದುತ್ತಾ ಇದ್ದಿ, ದೇಹ ಹೋದರೆ ಜೀವ ಹೌದಾ ಅಂತ ಯಾಕೆ ಸಂಕಟ ಪಡ್ತಾ ಇದ್ದೀಮ್ಮ ಅಂತ ದ್ವೈತ ಸಿದ್ಧಾಂತವನ್ನು ಹೇಳಿದಾಗ ಅಂತರ್ಹಿರಣ್ಯಗಾದೀನಾಂ ಭಕ್ತಿ ರಸ್ತೆಯ ಕೇಶವೇ ಶ್ರೀಮದ್ ಆಚಾರ್ಯರು ಅದಕ್ಕೆ ಹೇಳ್ತಿದ್ದಾರೆ. ಹಿರಣ್ಯಾದಿಗಳಲ್ಲಿ ಒಳಗೆ ಭಕ್ತಿ ಇದ್ದೇ ಇದೆ. ಯಾಕೆ? ಜಯ ವಿಜಯರೇ ಆದ್ದರಿಂದ ಸ್ವರೂಪಭೂತವಾದ ಭಕ್ತರವರು
ಆದರೂ ಆ ದೈತ್ಯಾವೇಶದಿಂದ ಕೆಲವು ಕಾಲ ದ್ವೇಷ ಮಾಡ್ತಾರೆ ಹೊರತು ಸ್ವರೂಪತಃ ಭಕ್ತರಾಗಿದ್ದಾರೆ. ಅದಕ್ಕೆ ಈ ಮಾತು ಬರ್ತಾ ಇದೆ. ದಿತ್ತಿಗೆ ಸಮಾಧಾನಪಡಿಸಿ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಕೈಲಾಸ ಪರ್ವತಕ್ಕೆ ಹೋಗಿದ್ದಾನೆ. ಮೊದಲನೇ ಸತಿ ಹೋದಾಗ ಅಲ್ಲಿ ತಪಸ್ಸಿಗೆ ಕೂತಿದ್ದಾನೆ. ಆಗ ನಾರದರು ಮತ್ತು ಪರ್ವತ ಇಬ್ಬರು ಬಂದು ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಈ ಪಾಪಿ ತಪಸ್ಸಿಗೆ ಕೂಡ್ತಾ ಇದ್ದಾನೆ, ಏನು ಮಾಡೋದು ಅಂತ. ನಿಮಗೆ ಕೆಲಸ ಮಾಡಿರಿ ಅಂತ ಅಪ್ಪಣೆ ಮಾಡಿದ್ದಾರೆ. ಬಂದರು. ಓಂ ನಮೋ ನಾರಾಯಣಾಯ ಅಂತ 2-3 ಸತಿ ನಾಮಂತ್ರವನ್ನು ಹೇಳಿದ್ರು. ಓಹೋ, ಯಾಕೋ ಸರಿ ಇಲ್ಲ ಮುಹೂರ್ತ, ಶತ್ರುವಿನ ವಿಚಾರ ಕಿವಿಗೆ ಬಿದ್ದಿದೆ, ಮಂಗಳ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟ. ಬಂದ ತಕ್ಷಣವೇ ಕೈಯಾದ ಜೊತೆ ವಿನೋದವಾಗಿ ಮಾತನಾಡ್ತಾ ಇದ್ದಾಗ ರಾತ್ರಿ ಕಾಲದಲ್ಲಿ ಯಾಕೆ ಬಂದ್ರಿ ಎಂದಾಗ ಈ ರೀತಿಯಾಗಿ ಪಕ್ಷಿಗಳು ಬಂದು ಓಂ ನಮೋ ನಾರಾಯಣಾಯ ಅಂತ ಅಂದು ಅಂದಾಗ ಆ ಉದರದಲ್ಲಿ ಹಿರಣ್ಯಾಕಶಿಪುವಿನ ಉದರದಲ್ಲಿದ್ದ ಪ್ರಹ್ಲಾದರಾಜರ ಜೀವ ಕೈಯಾದ ಗರ್ಭವನ್ನು ಪ್ರವೇಶ ಮಾಡಿತು. ಅದಕ್ಕೆ ಪ್ರಹ್ಲಾದೋ ಜನ್ಮ ವೈಷ್ಣವ ಓಂ ನಮೋ ನಾರಾಯಣಾಯ ಅಂತ ಪ್ರವೇಶ ಮಾಡಿದ್ದಾರೆ. ಅಂತಹ ಭಾಗವತತ್ವದಿಂದ ಜನ್ಮ ವೈಷ್ಣವರಾಗಿದ್ದಾರೆ. ಮತ್ತೆ ತಪಸ್ಸಿಗೆ ಹೋದ. ಎಲ್ಲಿಗೆ ಹೋದ ಅಂದರೆ ಮಂದರ ಪರ್ವತದಾಗ ಮತ್ತೆ ತಪಸ್ಸಿಗೆ ಬ್ರಹ್ಮದೇವರನ್ನು ಕುರಿತು ಹೋದಾಗ ಒಂದು ಕಾಲಲ್ಲಿ ನಿಂತಿದ್ದಾನೆ, ಒಂದು ಹೆಬ್ಬೆಟ್ಟಿನಲ್ಲಿ ನಿಂತಿದ್ದಾನೆ. ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಟ ಶ್ರುತಾವನಿ ಅಂತ ಹೇಳಿ ಗಂಧಮಾರ್ಗ ಪರ್ವತದ ತಪಸ್ಸಿಗೆ ಅಲ್ಲಿ ಹೋಗಿ ನಿಂತಿದ್ದಾನೆ. ಅವರ ಅಗ್ನಿ ಜ್ವಲಿಸ್ತಾ ಇದೆ, ಮೇಲಿನ ಲೋಕಗಳು ಸುಡ್ತಾ ಇದೆ. ಇಂದ್ರಾದಿ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಬ್ರಹ್ಮದೇವರಂದರು, ಸ್ವಾಮಿ, ಈ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ವಿರುದ್ಧವಾದ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಇವನ ಕಾಡು ತಡೀಲಿಕ್ಕಾಗ್ತಾ ಇಲ್ಲ, ಇವನ ತೇಜಸ್ಸನ್ನು ಸುಡ್ತಾ ಇದೆ ಅಂದಾಗ ನಾನೇ ಬರ್ತೇನೆ ಅಂತ ಹಂಸವಾಹನರಾಗಿ ಬಂದು ಮಹಾನುಭಾವರು ಏನು ಬೇಕು ವರ ಅಂತ ಕೇಳ್ತಾ ಇದ್ದಾರೆ. ಹೂತ ಕಟ್ಟಿಬಿಟ್ಟಿದೆ ಮೈ ಮೇಲೆ, ಎಲ್ಲ ಮಾಂಸಖಂಡವೆಲ್ಲ ಕ್ರಿಮಿಕೀಟಗಳು ತಿಂದುಬಿಟ್ಟಿದೆ, ಕೇವಲ ಮೂಳೆ ಮಾತ್ರ ಇದೆ. ಅಂತಹ ದೇಹಕ್ಕೆ ಕಮಂಡಲು ಪ್ರೋಕ್ಷಣೆ ಮಾಡಿದ್ದಾರೆ, ಜಲವನ್ನು ಪ್ರೋಕ್ಷಣೆ ಮಾಡಿದ್ದಾರೆ ಬ್ರಹ್ಮದೇವರು. ದಿವ್ಯ ವಜ್ರ ಸಂಹಾರನಾಗಿ ಬೆಳೆದಿದ್ದಾನೆ. ನಮಸ್ಕಾರ ಮಾಡ್ದ, ಸ್ತೋತ್ರ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಏನು ಬೇಕು ಅವರ ಕೇಳುವಾಗ, ಇಂತಹ ಘೋರವಾದ ಈ ತಪಸ್ಸು ಎಂದರೆ ಯಾರು ಮಾಡಿಲ್ಲ, ಮುಂದೆಯೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಬೇಕು ಅಂದಾಗ ನನಗೆ ಕೊಡೋದಾದರೆ ವರವನ್ನು ಯದಿರಾಶ್ರಸಿ ಅಭಿಮತ ನಾನ್ಯ ವರದೋತ್ತಮ ಭೂತೇಭ್ಯ ಸೃಷ್ಟೇಭ್ಯ ಪ್ರಭೋ ನಂತರ ಹೇಳಿದೀಹಿ. ಒಳಗೆ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ, ರಾತ್ರಿ ಬೇಡ, ಹಗಲು ಬೇಡ, ಆಯುಧಗಳಿಂದ ಬೇಡ, ಪ್ರಾಣಿಗಳಿಂದ ಬೇಡ, ನಿಮ್ಮಿಂದ ಸೃಷ್ಟವಾದ ಯಾವುದೇ ಜೀವರಾಶಿಗಿಂತ ಬ್ರಹ್ಮಾಂಡ ಬೇಡ, ನಿಮ್ಮಿಂದ ಸೃಷ್ಟವಾದ ನುಡಿಸ್ಬಿಟ್ರು ಪರಮಾತ್ಮ. ಸರಸ್ವತಿ ನಿಂತ್ಕೋತಾರಂತೆ, ಏನು ಬೇಕು ನಿನಗೆ ನಾನು ನುಡಿಸ್ತೇನೆ ಅಂತ. ನಿಮ್ಮಿಂದ ಸೃಷ್ಟವಾದ ಯಾವ ಪ್ರಾಣಿಗಳಿಂದ ಬ್ರಹ್ಮಾಂಡ ಬೇಡ. ತಥಾಸ್ತು ಅಂದರು, ಹೊರಟುಬಿಟ್ರು. 14 ಲೋಕವನ್ನು ಕ್ಷಣದಲ್ಲೇ ವಶ ಮಾಡಿಕೊಂಡ. ಅಷ್ಟೇ ಹೇಳಬೇಕು. ಇವಾಗ ಇಂದ್ರಾದಿ ದೇವತೆಗಳೆಲ್ಲ ಪಾಪ ಎಲ್ಲೆಲ್ಲೋ ಓಡ್ತಾ ಇದ್ದಾರೆ. ಏನು ಮಾಡೋದು? ಓಡೋಕ್ಕೂ ಆಗಲ್ಲ, ನಿಂತ್ಕೊಳ್ತಿದ್ದಾನೆ, ತಪ್ಪಿಸ್ಕೊಳ್ಳೋಂಗಿಲ್ಲ. ಹಿಂದೆ ತಪ್ಪಿಸ್ಕೊಂಡಿದ್ರು ಪಾಪ ಬಲಿ ಚಕ್ರವರ್ತಿ ಬಂದಾಗ. ಇವಾಗ ತಪ್ಪಿಸ್ಕೊಳ್ಳೋಂಗಿಲ್ಲ, ಎಲ್ಲೋದ್ರೂ ಅವರೇ ಅಂತಹ ಶಕ್ತಿ ಕೊಟ್ಬಿಟ್ಟಿದ್ದಾನೆ ಬ್ರಹ್ಮದೇವರಲ್ಲ. ತಪ್ಪಿಸ್ಕೊಳ್ಳೋಂಗಿಲ್ಲ, ಹೇಳಿದಂತ ಕೆಲಸ ಮಾಡು. ಇಂದ್ರ ದೇವತೆಗಳನ್ನೆಲ್ಲ ತನ್ನ ಕೆಲಸಕ್ಕೆ ಹಾಕೊಂಡಿದ್ದಾನೆ. ಆ ಸಮಯದಲ್ಲಿ 4 ಜನ ಮಕ್ಕಳು ಮಹಾನುಭಾವರು, ತಸ್ಯ ಪುತ್ರಾಶ್ಚತ್ವಾರ ಪರಮಾದ್ಭುತ ಪ್ರಹ್ಲಾದೋ ಬ್ರಹ್ಮಾಂಸ್ತೇಷ ಮಧುಪಾಸಕ ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮಸ್ವರೂಭೂತಾನಾಮೇಕಪ್ರೇತೋತ್ತಮ. ಅವರ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಸೀಮಿತವಾದ ಕಾಲದಲ್ಲಿ ಕೇಳಬೇಡಿ, ಆದರೂ ಕೂಡ ಹೇಳ್ಕೊಂಡು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಅಷ್ಟು ಪ್ರಹ್ಲಾದರಾಜ ಮಹಿಮೆ ಅಷ್ಟು ವಿಶೇಷವಾಗಿರ್ತಕ್ಕಂತಹದ್ದು. ಆತ್ಮ ಭ್ರಾತೃ ಶ್ರೇಷ್ಠಿದ್ದು ಗುರು ಶಿಷ್ಯರ ಭಾವನಃ ವಿದ್ಯಾರ್ಥರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ. ಶ್ರೀಕೃಷ್ಣನನ್ನು ಮಹಾನುಭಾವರು ಕೊಂಡಾಡ್ತಾ ಇದ್ದಾರೆ, ಬಹಳ ಭಗವದ್ಭಕ್ತರಾಗಿದ್ದಾರೆ. ಅದಾದ ಮೇಲೆ ಯಸ್ಮಿನ್ ಮಹಾಗುಣಾರಾಧನ ದುಷ್ಕೃತೆ ಕವಿಧರ್ಮು. ಜ್ಞಾನಿಗಳು ಪದೇ ಪದೇ ಈ ಇಂತಹ ಪ್ರಹ್ಲಾದರಾಜರಲ್ಲಿರ್ತಕ್ಕಂಥ ಗುಣಗಳನ್ನು ಪ್ರತ್ಯೇಕವಾಗಿ ಉದಾಹರಣೆ ತಗೋತಾ ಇದ್ದಾರಂತೆ. ಇಂತಹ ಭಾಗವತೋತ್ತಮ, ಇಂತಹ ಗುಣಗಳು, ಇಂತಹ ಶಾಂತತೆ, ಇಂತಹ ಒಂದು ಭಗವದ್ಭಕ್ತಿ ಎಲ್ಲ ಇದೆಯಲ್ಲ. ಮತ್ತೆ ವಿಧಿಯಂತೆ ಇಂತಹ ಭಗವತೀಶ್ವರೇ ಇಂಥ ಇದೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳ್ತೀನಿ. ಧರ್ಮರಾಜ ನಾರದರು ಧರ್ಮರಾಜರು ಹೇಳ್ತಿದ್ದಾರೆ, ಏನು ಸಾಧುರಾತ ಸ್ವತಸಿ ರಿಪವಹಾಪಿ ಸುರಾನೃಪ ಪ್ರತಿಮಾನಂ ಕುರುವಂತಿ ಕಿಮತಾನ್ಯೇ ಭವಾದೃಶಃ. ದೇವತಾ ಸಭೆಯಲ್ಲಿ ಪರಮ ಭಾಗವತೋತ್ತಮ ಯಾರು ಅಂತ ವಿಚಾರ ಬಂದಾಗ ದೈತ್ಯಪುತ್ರನಾದ ಹಿರಣ್ಯಕಶಿಪುವಿನ ಮಗನಾದ ಪರಮಶತ್ರುವಾದ ದೇವತೆಗಳ ಪರಮಶತ್ರು
ಪ್ರಹ್ಲಾದರಾಜನ ಅವರ ಮಗನಾದ ಪ್ರಹ್ಲಾದರಾಜನನ್ನು ಭರಮ ಭಾಗವತೋತ್ತಮ ಅಂತ ಉದಾಹರಣೆ ತಗೋತಿದ್ದಾರಂತೆ ದೇವತಾ ಸಭಾದಲ್ಲಿ. ಇನ್ನು ಅಕಿಮತಾನ್ಯೇ ಭವಾದೃಶ, ಇನ್ನು ನಿನ್ನ